ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. ಲಿವಿಯಾತನನ ಆತ್ಮ, ಇದರ ಕುರಿತು ನಾವು ಈ ದಿನ ಕಲಿತಾ ಇದ್ದೀವಿ. 3ನೇದಾಗಿ ನಾವು ಕಲಿಯಕ್ಕೆ ಹೋಗೋದು, ಲಿವಿಯಾತನ ಆತ್ಮ ನಮ್ಮನ್ನ ಅಹಂಕಾರಕ್ಕೆ ನಡೆಸಿ ನಮ್ಮನ್ನ ಒಬ್ಬ ಬಿರುಸುಳ್ಳ ವ್ಯಕ್ತಿಯನ್ನಾಗಿ ಮಾರ್ಪಡಿಸ್ತದೆ. ಬಿರುಸು, ನಮ್ಮ ಮಾತುಗಳಲ್ಲಿ ಒಂದು ಮೃದು ಇಲ್ಲ, ಬಿರುಸು ನುಡಿ ಅನ್ನೋದು ನಾವು ನೋಡ್ತೀವಿ. ಅದನ್ನು ಕೊಡೋದು ಯಾರು? ದುರಾತ್ಮನು, ಲಿವಿಯಾತನ ಆತ್ಮ. ಸೊ ಯಾವಾಗ ನಾವು ಪ್ರೌಢ ಆಗ್ತೀವೋ, ನಾವು ಮತ್ತೊಬ್ಬರನ್ನ ನಾವು ನ್ಯಾಯ ತೀರ್ಪಿನ ಒಂದು ಹೃದಯದಿಂದಲೇ ನಾವು ನೋಡ್ತೀವಿ. ಪ್ರಿಯರೇ, ನಾವು ಯಾರು ನ್ಯಾಯಾಧೀಶರಲ್ಲ, ದೇವರೊಬ್ಬರೇ ನ್ಯಾಯಾಧೀಶರು. ವಿ ಆಲ್ ಕಮ್ ಅಂಡರ್ ಲಾ. ನಾವೆಲ್ಲರೂ ಧರ್ಮಶಾಸ್ತ್ರದ ಅಂಡರಲ್ಲಿ ಬರ್ತೀವಿ, ಮತ್ತೆ ನಾವೆಲ್ಲರೂ ಕೃಪೆ ಅಂಡರಲ್ಲಿ ಬರ್ತೀವಿ. ಹೀಗಾಗಿ ಯಾರು ನ್ಯಾಯಾಧೀಶರಲ್ಲ, ನ್ಯಾಯಾಧೀಶನೊಬ್ಬನು ದೇವರು. ಆದ್ರಿಂದ ನ್ಯಾಯಾಧೀಶತನದ ಆತ್ಮ ನಮ್ಮಲ್ಲಿರಬಾರ್ದು, ಕಂಡೆಮ್ ಮಾಡುವಂತ ಆತ್ಮ ನಮ್ಮಲ್ಲಿರಬಾರ್ದು. ಜೆಂಟಲ್ನೆಸ್, ಮೃದು, ನನಗೆ ನಿನಗೆ ಬೇಕು ಅಂತ ದೇವ್ರನ್ನ ಕೇಳ್ಬೇಕು. ಅನೇಕ ವೇಳೆ ನಮಗದಿರಲ್ಲ. ದೇವರೇ ಆ ಮೃದುವತೆಗೆ ನನಗೆ ಕೊಡಪ್ಪ ಅಂತ ದೇವ್ರನ್ನ ಕೇಳ್ರಿ, ಖಂಡಿತವಾಗಿ ಕೊಡ್ತಾರೆ. ಕೆಲವು ಸಲ ಕಷ್ಟನೇ ನಮ್ಮೆಲ್ರಿಗಲ್ಲ, ಆದರೆ ಆ ಮೃದು ಆತ್ಮ ನನಗೆ ನಿನಗೆ ಬೇಕು ಅಂತ ಕೇಳುವಾಗ ದೇವರು ಖಂಡಿತವಾಗಿ ದಯ ಪಾಲಿಸ್ತಾರೆ. ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆದಿದೆ ನೋಡಿ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು, ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದೆಂಬುದಾಗಿ ನಾವು ನೋಡ್ತೀವಿ. ಹಾಗಾದ್ರೆ ಮೃದುವಾದ ಪ್ರತ್ಯುತ್ತರ ನನಗೆ ಬೇಕಪ್ಪ, ಮೃದು ಹೃದಯ ನಾನು ಕೊಡು ದೇವ್ರೆ ಎಂಬುದಾಗಿ ಕೇಳಿ. ನೋಡಿ, ದೇವ್ರು ನನ್ನ ಜೊತೆ ಇದ್ದಾರೆ ಅಂತಂದ್ರೆ ನಾವು ಯಾವ ಮನುಷ್ಯನಿಗೂ ಭಯ ಪಡಲ್ಲ. ಆದರೆ ನಮ್ಮಲ್ಲಿ ಮೃದುವತೆ ಇರ್ತದೆ. ಯಾಕಂದ್ರೆ ವಿ ಡೋಂಟ್ ನೀಡ್ ಪೀಪಲ್ಸ್ ಅಪ್ರೂವಲ್. ನಮಗೆ ಜನರು ಬೇಕು, ಜನರ ಸಹಾಯ ಬೇಕು, ಆದರೆ ಜನರ ಮೆಚ್ಚುಗೆ ಬೇಡ. ನಮಗೆ ದೇವರ ಮೆಚ್ಚುಗೆ ಇದ್ರೆ ಖಂಡಿತವಾಗಿ ನಮ್ಮಲ್ಲಿ ಮೃದುವತೆ ಇರ್ತದೆ. ಆ ಮೃದು ಸ್ವಭಾವ, ಮೃದು ಮಾತು ನನಗೆ ಕೊಡು ದೇವ್ರೆ. ಯಾಕಂದ್ರೆ ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನು ಆರಿಸೋದು. ನಿಮ್ಮ ಮನೇಲಿ ಏನಾದರೂ ಸಿಟ್ಟಿನ ಸಮಸ್ಯೆ ಇದೆಯಾ ಇವಾಗ? ಓಕೆ, ನೋ ಪ್ರಾಬ್ಲಮ್. ಆನ್ಸರ್ ವಿತ್ ಜೆಂಟಲ್ನೆಸ್. ಮೃದುವಾಗಿ ಉತ್ತರ ಕೊಡ್ರಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕರ್ತನ ಆ ರೀತಿಯೇ ನಿಮ್ಮ ಕುಟುಂಬಗಳನ್ನು, ನಿಮ್ಮ ಸಭೆಗಳನ್ನು, ನಿಮ್ಮ ಮನೆಯನ್ನು, ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸಗಳನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ.
ಹೌದಪ್ಪ, ಮೃದುವಾದ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸು. ಯಾಕಂದ್ರೆ ನೀನೇ ಹೇಳಿದ್ಯಪ್ಪ, ನನ್ನ ನೊಗವು ಮೃದುವಾದದ್ದು ಎಂಬುದಾಗಿ ಹೇಳಿದ್ಯಾ. ಆ ನೊಗ ನಮ್ಮೆಲ್ಲರ ಮೇಲೆ ಹಾಕಪ್ಪ. ಯಾರ್ಯಾರಿಗೆ ಇವತ್ತು ಬಿರುಸು ನುಡಿ ಇದೆಯೋ ಆ ಬಿರುಸು ನುಡಿ ನೀವು ತೆಗೆದಾಕಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್